ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 12 ಸಂಖ್ಯಾಶಾಸ್ತ್ರ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಪಾಠಾಧಾರಿತ ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಫಸ್ಟ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮರುಸಿಂಚನದಿಂದ 5 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 5 ಅಂಕ. ಸೊ 1ನೇ ಪ್ರಶ್ನೆ, ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 600 ಆಗಿದ್ದು ಸ್ತಂಭ ರೇಖಾಚಿತ್ರವು 200 ವಿದ್ಯಾರ್ಥಿಗಳ ಚಿತ್ತಾರಗಳನ್ನು ಇಷ್ಟಪಡುತ್ತಾರೆ ಎಂದು ತೋರಿಸಿದರೆ ಇದು ಒಟ್ಟು ವಿದ್ಯಾರ್ಥಿಗಳ ಎಷ್ಟು ಶೇಕಡಾವಾರು ಪ್ರತಿನಿಧಿಸುತ್ತದೆ ಅಂತ ಪ್ರಶ್ನೆ ಇದೆ. 30%, 33.33%, 25%, 40%. ಎರಡನೇ ಪ್ರಶ್ನೆ, ದತ್ತಾಂಶ 5, 8, 9, 8, 10, 8, 7ಗಳ ಬಹುಲಕ ಯಾವುದು? ಆಪ್ಷನ್ ಎ 8, ಆಪ್ಷನ್ ಬಿ 9, ಆಪ್ಷನ್ ಸಿ 5, ಆಪ್ಷನ್ ಡಿ 10. ಮೂರನೇ ಪ್ರಶ್ನೆ, ಸ್ತಂಭಲೇಖದಲ್ಲಿನ ಸ್ತಂಭದ ಎತ್ತರವು ನಮಗೆ ಏನು ಹೇಳುತ್ತದೆ? ಲೇಬಲ್, ಪ್ರಕಾರ, ಪ್ರಮಾಣ ಅಥವಾ ಮೌಲ್ಯ, ಋತು. ಸ್ತಂಭ ರೇಖಾಚಿತ್ರದಲ್ಲಿ ಅತಿ ಎತ್ತರದ ಸ್ತಂಭದ ಎತ್ತರವು ಇದನ್ನು ಪ್ರತಿನಿಧಿಸುತ್ತದೆ: ಚಿಕ್ಕ ಮೌಲ್ಯ, ದೊಡ್ಡ ಮೌಲ್ಯ, ಸರಾಸರಿ ಮೌಲ್ಯ, ವ್ಯಾಪ್ತಿ. ಪ್ರಶ್ನೆ 5, ಒಂದು ವಿಷಯದ ಸ್ತಂಭದ ಎತ್ತರ 8 ಸೆಂಟಿಮೀಟರ್ ಆಗಿದ್ದು ಪ್ರಮಾಣ 1 ಸೆಂಟಿಮೀಟರ್ = 10 ಅಂಕಗಳು ಆಗಿದ್ದರೆ ವಿದ್ಯಾರ್ಥಿ ಎಷ್ಟು ಅಂಕಗಳನ್ನು ಗಳಿಸಿದ್ದಾನೆ? 8 ಅಂಕಗಳು, 80 ಅಂಕಗಳು, 18 ಅಂಕಗಳು, 10 ಅಂಕಗಳು. ಸೆಕೆಂಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 2 ಅಂಕ. 6ನೇ ಪ್ರಶ್ನೆ, ವರ್ಗಾಂತರ 10 ರಿಂದ 20ರ ಮಧ್ಯಬಿಂದುವು. ಆಪ್ಷನ್ ಎ 10, ಆಪ್ಷನ್ ಬಿ 15, ಆಪ್ಷನ್ ಸಿ 20, ಆಪ್ಷನ್ ಡಿ 11. 7ನೇ ಪ್ರಶ್ನೆ, ಒಂದೇ ಸ್ವಭಾವದ 2 ಬೇರೆ ಬೇರೆ ದತ್ತಾಂಶಗಳ ಗುಣಗಳನ್ನು ಹೋಲಿಸಲು ಅತ್ಯಂತ ಸೂಕ್ತವಾದ ನಕ್ಷೆಯು ಸ್ತಂಭಲೇಖ, ಪೈನಕ್ಷೆ, ಚಿತ್ರನಕ್ಷೆ, ಆವೃತ್ತ ಬಹುಭುಜಾಕೃತಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 2 ಅಂಕ. 8ನೇ ಪ್ರಶ್ನೆ, ಸ್ತಂಭಲೇಖವನ್ನು ವ್ಯಾಖ್ಯಾನಿಸಿ. 9ನೇ ಪ್ರಶ್ನೆ, ಒಂದು ತರಗತಿಯ ವಿದ್ಯಾರ್ಥಿಗಳು ಗಣಿತ ವಿಷಯದ FA1 ಮತ್ತು FA2 ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಹೋಲಿಕೆ ಮಾಡಬೇಕಾಗಿದೆ. ಈ ದತ್ತಾಂಶವನ್ನು ಪ್ರತಿನಿಧಿಸಲು ಯಾವ ನಕ್ಷೆಯು ಸೂಕ್ತವಾಗಿದೆ? 4th ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 2 ಅಂಕ, ಟೋಟಲ್ 4 ಅಂಕ. ಅದರಲ್ಲಿ 10ನೇ ಪ್ರಶ್ನೆ, ಈ ಕೆಳಗೆ ನೀಡಿರುವ ದತ್ತಾಂಶವು ಒಂದು ಕಾರ್ಖಾನೆಯಲ್ಲಿ ಪ್ರತಿದಿನ ತಯಾರಾಗುವ ಆಟಿಕೆಗಳ ವಿವರವನ್ನು ನೀಡಿದೆ. ಈ ದತ್ತಾಂಶಗಳಿಗೆ ಹಿಸ್ಟೋಗ್ರಾಮ್ ರಚಿಸಿ. ಸೊ ಆಟಿಕೆಗಳ ಸಂಖ್ಯೆ, ಒಟ್ಟು ದಿನಗಳು: 0 ರಿಂದ 50 5, 50 ರಿಂದ 100 8, 100 ರಿಂದ 150 12, 150 ರಿಂದ 200 5. 11ನೇ ಪ್ರಶ್ನೆ, ಒಂದು ತರಗತಿಯಲ್ಲಿರುವ 36 ವಿದ್ಯಾರ್ಥಿಗಳನ್ನು 5 ಗುಂಪುಗಳಾಗಿ ವಿಂಗಡಿಸಿ ಕೋಷ್ಟಕದಲ್ಲಿ ನೀಡಿದೆ. ಈ ಕೆಳಗಿನ ಮಾಹಿತಿಯನ್ನು ಸ್ತಂಭಲೇಖದಲ್ಲಿ ಪ್ರತಿನಿಧಿಸಿ. ಗುಂಪು ವಿದ್ಯಾರ್ಥಿಗಳ ಸಂಖ್ಯೆ A B C D E. ವಿದ್ಯಾರ್ಥಿಗಳ ಸಂಖ್ಯೆ 5 8 6 10 7. 5th ಮೇನ್, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 1 ಪ್ರಶ್ನೆ 3 ಅಂಕ, ಟೋಟಲ್ 3 ಅಂಕ. 12ನೇ ಪ್ರಶ್ನೆ, ಕೆಳಗೆ ನೀಡಿರುವ ದತ್ತಾಂಶಗಳಿಗೆ ಆವೃತ್ತಿ ಬಹುಭುಜಾಕೃತಿಯನ್ನು ರಚಿಸಿ. ಅಂಕಗಳು: ಆವೃತ್ತಿ 0 ರಿಂದ 10 3, 10 ರಿಂದ 20 9, 20 ರಿಂದ 30 17, 30 ರಿಂದ 40 12, 40 ರಿಂದ 50 9. ಸೊ ಆವೃತ್ತಿ ಬಹುಭುಜಾಕೃತಿಯನ್ನು ರಚಿಸಬೇಕು 12ನೇ ಪ್ರಶ್ನೆಗೆ. 6th ಮೇನ್, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 1 ಪ್ರಶ್ನೆ 4 ಅಂಕ, ಕೊನೆಯ ಪ್ರಶ್ನೆ ಇದು. 13ನೇ ಪ್ರಶ್ನೆ, ಒಂದು ತರಗತಿಯ 80 ವಿದ್ಯಾರ್ಥಿಗಳ ಅಂಕಗಳು ಪ್ರತಿ 100 ಅಂಕಗಳಿಗೆ ಈ ಕೆಳಗಿನಂತಿದೆ. ಪಡೆದ ಅಂಕಗಳು. ವಿದ್ಯಾರ್ಥಿಗಳ ಸಂಖ್ಯೆ: 10 ರಿಂದ 26, 20 ರಿಂದ 30 17, 30 ರಿಂದ 50 15, 50 ರಿಂದ 70 16, 70 ರಿಂದ 100 26. ಸೊ ಈ ದತ್ತಾಂಶಗಳಿಗೆ ಹಿಸ್ಟೋಗ್ರಾಮ್ ರಚಿಸಿ ಅಂತ ಇದೆ. ಸೊ ಇದು ಪ್ರಶ್ನೆ ಪತ್ರಿಕೆ ಆಗಿದೆ. ಈಗ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ. ಸೊ ಫಸ್ಟ್ ಮೇನ್, 1ನೇ ಪ್ರಶ್ನೆಗೆ ಉತ್ತರ: ರೇಖಾಚಿತ್ರ ಇಷ್ಟಪಡುವ ಶೇಕಡಾವಾರು ವಿದ್ಯಾರ್ಥಿಗಳು ರೇಖಾಚಿತ್ರ ಇಷ್ಟಪಡುವ ವಿದ್ಯಾರ್ಥಿಗಳ ಸಂಖ್ಯೆ ಬೈ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇಂಟು 100. ರೇಖಾಚಿತ್ರ ಇಷ್ಟಪಡುವ ವಿದ್ಯಾರ್ಥಿಗಳ ಸಂಖ್ಯೆ 200, ಒಟ್ಟು ವಿದ್ಯಾರ್ಥಿಗಳು 600 ಇಂಟು 100 ಮಾಡಿದರೆ, ಸೊ 20 ಕ್ಯಾನ್ಸಲ್ ಆದರೆ 200 6 ಭಾಗಿಸಿ 33.33 ಬರುತ್ತೆ. ಸೊ ಆಪ್ಷನ್ ಬಿ 33.33 ಸರಿಯಾದ ಉತ್ತರ ಆಗಿದೆ.
ಸೊ 8ನೇ ಪ್ರಶ್ನೆಯಲ್ಲಿ ಬಹುಲಕ ಹೆಚ್ಚು ಬಾರಿ ರಿಪೀಟ್ ಆಗಿರೋದು 8, 3 ಬಾರಿ ರಿಪೀಟ್ ಆಗಿದೆ. ಹಂಗಾಗಿ ಆಪ್ಷನ್ ಎ 8 ಸರಿಯಾದ ಉತ್ತರವಾಗಿದೆ. 3ನೇ ಪ್ರಶ್ನೆಗೆ ಆಪ್ಷನ್ ಸಿ ಪ್ರಮಾಣ ಅಥವಾ ಮೌಲ್ಯ. 4ನೇ ಪ್ರಶ್ನೆಗೆ ಆಪ್ಷನ್ ಬಿ ದೊಡ್ಡ ಮೌಲ್ಯ. 5ನೇ ಪ್ರಶ್ನೆಗೆ ಆಪ್ಷನ್ ಬಿ 80 ಅಂಕಗಳು. ಸೆಕೆಂಡ್ ಮೇನ್ 6ನೇ ಪ್ರಶ್ನೆ ಮಧ್ಯಬಿಂದು ಇಸ್ ಈಕ್ವಲ್ ಟು 10 + 20/2 30/2 ಆಗುತ್ತೆ. ಡಿವೈಡ್ ಮಾಡಿದರೆ 15 ಆಗುತ್ತೆ. ಸೊ ಆಪ್ಷನ್ ಬಿ 15. 7ನೇ ಪ್ರಶ್ನೆಗೆ ಆಪ್ಷನ್ ಡಿ ಆವೃತ್ತಿ ಬಹುಭುಜಾಕೃತಿ. ಥರ್ಡ್ ಮೇನ್ 8ನೇ ಪ್ರಶ್ನೆ ಸ್ತಂಭಲೇಖ ಎಂದರೇನಂತಿದೆ. ಸ್ತಂಭಗಳ ನಡುವಿನ ಅಂತರವು ಸಮಾನವಾಗಿರುವ ದತ್ತಾಂಶಗಳನ್ನು ಚಿತ್ರದ ಮೂಲಕ ಪ್ರತಿನಿಧಿಸುವ ನಕ್ಷೆ. ಸ್ತಂಭಗಳ ನಡುವಿನ ಅಂತರ ಸಮನಾಗಿರಬೇಕು. ಆ ದತ್ತಾಂಶಗಳನ್ನು ಚಿತ್ರದ ಮೂಲಕ ಪ್ರತಿನಿಧಿಸ್ತಕ್ಕಂಥ ನಕ್ಷೆ ಸ್ತಂಭಲೇಖವಾಗಿದೆ. 9ನೇ ಪ್ರಶ್ನೆಗೆ ಆವೃತ್ತಿ ಬಹುಭುಜಾಕೃತಿ ಆಗಿದೆ. ಸೊ 4ನೇ ಮೇನ್ 10ನೇ ಪ್ರಶ್ನೆ ಹಿಸ್ಟೋಗ್ರಾಮ್ ರಚಿಸಿ ಅಂತ ಹೇಳಿದರೆ. ಸೊ ಇಲ್ಲಿ ಆಟಿಕೆಗಳ ಸಂಖ್ಯೆ 0ಇಂದ 50, 100, 150, 200, 250 ಮಾಡಿದ್ವಿ. ಪ್ರತಿ 1 ಸೆಂಟಿಮೀಟ್ರಿಗೂ 50 ಆಟಿಕೆಗಳ ಸಂಖ್ಯೆಯನ್ನು ತಗೊಂಡಿದ್ದೀವಿ. ಸೊ ಇದು x ಅಕ್ಷ ಆಗುತ್ತೆ. ಸೊ ಇದು y ಅಕ್ಷದಲ್ಲಿ ನಾವು ಒಟ್ಟು ದಿನಗಳನ್ನು ತಗೊಂಡಿದ್ದೀವಿ. ಸೊ 1, 2, 3, 4 ಅಪ್ ಟು 12ವರೆಗೂ ತಗೊಂಡಿದ್ದೀವಿ. ಸೊ 0ಇಂದ 50 ಎಷ್ಟಿದೆ ಅಂದರೆ 5 ಇದೆ. 0ಇಂದ 50 ಕರೆಕ್ಟಾಗಿ. ಸೊ 5ಕ್ಕೆ ಮಾರ್ಕ್ ಮಾಡಿ ಈ ರೀತಿ ಒಂದು ಸ್ತಂಭಲೇಖವನ್ನು ಎಳಿಬೇಕಾಗುತ್ತೆ. ಒಂದು ಸ್ತಂಭವನ್ನು ಎಳಿರಿ. ಇದು ಕಂಟಿನ್ಯೂ ಆಗಿ ರಚನೆ ಮಾಡಬೇಕು, ಎಲ್ಲಿ ಗ್ಯಾಪ್ ಬಿಡಬಾರ್ದು. ಹಂಗಾಗಿ ಇದನ್ನ ಹಿಸ್ಟೋಗ್ರಾಮ್ ಆಯತ ಚಿತ್ರ ಅಂತೇಳಿ ಕರಿತೀವಿ. ನೆಕ್ಸ್ಟ್ 50ರಿಂದ 100 ಎಷ್ಟಿದೆ ಅಂದರೆ 8 ಇದೆ. ಸೊ 50ರಿಂದ 100 8 ಅಂದರೆ ಸೊ 8ಕ್ಕೆ ಒಂದು ಬಾಕ್ಸನ್ನು ಈ ರೀತಿ ಹಾಕಬೇಕು. ನೆಕ್ಸ್ಟ್ 100ರಿಂದ 150 12 ಇದೆ. ಸೊ 12 ಎಲ್ಲರಿಗೂ ಬರುತ್ತೆ ಅಂದರೆ ಇಲ್ಲಿ ಬರುತ್ತೆ. ಈ ರೀತಿ ಒಂದು ಬಾಕ್ಸನ್ನು ನೀವು ಕರೆಕ್ಟಾಗಿ ಅಳತೆ ಪ್ರಕಾರ ಹಾಕಬೇಕಾಗುತ್ತೆ. ಸೊ 150ರಿಂದ 205 ಇದೆ. ಸೊ 150ರಿಂದ 205. ಸೊ ಈ ರೀತಿ ರಚನೆಯನ್ನು ಮಾಡಬೇಕಾಗುತ್ತೆ. ಇದು ಹಿಸ್ಟೋಗ್ರಾಮ್ ರಚನೆ ಆಗಿದೆ ವಿದ್ಯಾರ್ಥಿಗಳೇ. ತುಂಬ ಸುಲಭ ಇದೆ. ನೀಟಾಗಿ ಅಳತೆ ಪ್ರಕಾರ ನೀವು ಅದನ್ನ ರಚನೆ ಮಾಡಬೇಕು. ಪ್ರಶ್ನೆ 11ಕ್ಕೆ y ಅಕ್ಷದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇದೆ, x ಅಕ್ಷದಲ್ಲಿ ಗುಂಪು ಇದೆ. ಸೊ ಗುಂಪನ್ನು ABCDE ಅಂತ ಕೊಡೋಣ. ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ 1ರಿಂದ ಹಿಡಿದು 11ರವರೆಗೂ ಇದೆ. ಸೊ ಫಸ್ಟು ನಮಗೆ ವಿದ್ಯಾರ್ಥಿಗಳು ಎ ಗುಂಪಿನವರು 5 ವಿದ್ಯಾರ್ಥಿಗಳಿದ್ದಾರೆ. ಸೊ ನಾವು ಎ ಗುಂಪಿನವರು 5 ವಿದ್ಯಾರ್ಥಿಗಳಂದರೆ ಸೊ 1 ಸೆಂಟಿಮೀಟರ್ನ ಬಿಟ್ಟು ಒಂದು ಬಾಕ್ಸನ್ನು ಹಾಕಬೇಕು 5 ವಿದ್ಯಾರ್ಥಿಗಳಿಗೆ. ಇದು ಸ್ತಂಭಲೇಖ ರಚನೆ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಗ್ಯಾಪ್ ಇರುತ್ತೆ, ಆದರೆ ಹಿಸ್ಟೋಗ್ರಾಮಲ್ಲಿ ಗ್ಯಾಪ್ ಇರಲ್ಲ. ಕಂಟಿನ್ಯೂ ಆಗಿ ನಾವು ಬರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ 1 ಸೆಂಟಿಮೀಟರ್ನ ಬಿಡಿ. ಬಿ ವಿದ್ಯಾರ್ಥಿಗಳು 8 ಜನ ಇದ್ದಾರೆ. ಸೊ 8 ಜನಕ್ಕೆ ಒಂದು ಸ್ತಂಭಲೇಖವನ್ನು ರಚಿಸಿ. ಸಿ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ಅಂದರೆ 6 ಇದ್ದಾರೆ. ಸೊ 6 ವಿದ್ಯಾರ್ಥಿಗಳಿಗೆ ಒಂದು ಸ್ತಂಭಲೇಖವನ್ನು ರಚಿಸಿ. ಡಿ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ಅಂದರೆ 10 ಇದ್ದಾರೆ. ಸೊ 10 ಸೆಂಟಿಮೀಟರ್ ಅಂದರೆ 10 ವಿದ್ಯಾರ್ಥಿಗಳಿಗೆ ಒಂದು ಸ್ತಂಭಲೇಖವನ್ನು ರಚಿಸಿ. ಈ ವಿದ್ಯಾರ್ಥಿಗಳು 7 ಜನ ಆದರೆ ಸೊ 7 ವಿದ್ಯಾರ್ಥಿಗಳಿಗೆ ಒಂದು ಸ್ತಂಭಲೇಖವನ್ನು ರಚಿಸಿ. ಇದು ಗುಂಪು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಆಗಿದೆ. ಇದು 11ನೇ ಪ್ರಶ್ನೆಗೆ ಉತ್ತರ ಆಗಿದೆ, ಸ್ತಂಭಲೇಖ ರಚನೆ. ಸೊ 12ನೇ ಪ್ರಶ್ನೆ ಆವೃತ್ತಿ ಬಹುಭುಜಾಕೃತಿಯನ್ನು ರಚಿಸಬೇಕು. y o x ಅಕ್ಷದಲ್ಲಿ ಅಂಕಗಳು, y ಅಕ್ಷದಲ್ಲಿ ಆವೃತ್ತಿ ಇದೆ. ಸೊ ನಾವು y ಅಕ್ಷನ 2, 4, 6, 8, 10, 12, 14, 16, 18, 20 ಅಂತ ತಗೊಂಡಿದ್ದೀವಿ. ಸೊ x ಅಕ್ಷವನ್ನು 0, 5, 10, 15, 20, 25, 30, 35, 40, 45, 50, 55 ಅಂತ ತಗೊಂಡಿದ್ದೀವಿ. ಸೊ ಈ ಕಡೆ -5, -10 ಅನ್ನು ತಗೊಂಡಿದ್ದೀವಿ. ಇಲ್ಲಿ ಆವೃತ್ತ ಬಹುಭುಜಾಕೃತಿಯಲ್ಲಿ ಪಾಯಿಂಟ್ಸ್, ಫಸ್ಟ್ ಪಾಯಿಂಟ್ಸ್ ಎಷ್ಟಿದೆ ಅಂದರೆ 0ದಿಂದ 10ಕ್ಕೆ 3 ಅಂತ ಇದೆ. ಸೊ 0ದಿಂದ 10 ಅಂದರೆ ಇಲ್ಲಿ ಇದರ ಮಧ್ಯ ಬರೋದ್ರಿಂದ 0ದಿಂದ 10ಕ್ಕೆ ಅಂದರೆ 5 ಮಧ್ಯ ಆಗುತ್ತೆ. ಸೊ ಇಲ್ಲಿ ಆವೃತ್ತಿ ಎಷ್ಟು ಅಂದರೆ 3. ಸೊ ಹಂಗಾಗಿ 5, 3 ತೊಗೋಬೇಕು. 0 to 10 ಅಂದರೆ ಮಿಡ್ಲ್ ಪಾಯಿಂಟ್ 5. ಮಿಡ್ಲ್ ಪಾಯಿಂಟ್ 5 ಆಗಿರೋದ್ರಿಂದ ಇಲ್ಲಿ y ಅಕ್ಷದಲ್ಲಿ 3ಅನ್ನು ಗುರುತು ಮಾಡಬೇಕು. ಇಲ್ಲಿ ಬರುತ್ತೆ 5, 3. ಸೊ ಸೆಕೆಂಡ್ 10 to 20. ಸೊ 10 to 20 ಅದರ ಮಿಡ್ಲ್ ಪಾಯಿಂಟ್ 15. ಸೊ 10 to 20ಗೆ 9 ಇರೋದ್ರಿಂದ 15ಇಂದ ಸ್ಟ್ರೈಟಾಗಿ ಬರಬೇಕು ಇಲ್ಲಿ 9ಗೆ. ಸೊ 8 ಮತ್ತು 10 ಮಧ್ಯೆ 9 ಇರುತ್ತೆ. 15, 9 ಆಗುತ್ತೆ. ನೆಕ್ಸ್ಟ್ 20 to 30 ಇದೆ. ಸೊ 20 to 30 ಅಂದರೆ ಮಧ್ಯ ಬಿಂದು 25. ಸೊ 20 to 30 17 ಇದೆ. 17 ಅಂದರೆ ನಾವು 25ಇಂದ ಸ್ಟ್ರೈಟಾಗಿ 17 ಮೇಲೆ ಹೋಗಬೇಕಾಗುತ್ತೆ. ಸೊ 17 ಅಂದರೆ 16 ಮತ್ತು 18 ಮಧ್ಯೆ ಬರುತ್ತೆ 17. 25, 17 ಇದು 17 ಆಗುತ್ತೆ. ನೆಕ್ಸ್ಟ್ 30 to 40. 30 to 40 ಅಂದರೆ ಮಿಡ್ಲ್ ಪಾಯಿಂಟ್ 35. ಸೊ 30 to 40 12 ಇದೆ. 12 ಇದೆ ಅಂದರೆ 35ಗೆ ನಾವು ಸೀದಾ 12ಗೆ ಬರಬೇಕಾಗುತ್ತೆ. ಇಲ್ಲಿ 12 ಅಂದರೆ ಎಕ್ಸಾಕ್ಟ್ ಇದೆ ನೋಡಿರಿ. ಇಲ್ಲಿ 12ಗೆ 35, 12ಅನ್ನು ರಚನೆ ಮಾಡಬೇಕಾಗುತ್ತೆ. 35ಇಂದ ಸ್ಟ್ರೈಟ್ ಬರಲಿ. ಹಾಗೆ 40 to 50 ಇದೆ. 40 to 50 ಮಿಡ್ಲ್ ಪಾಯಿಂಟ್ 45. 45ಗೆ 9ಅನ್ನು ನಾವು ಗುರ್ತು ಮಾಡಬೇಕಾಗುತ್ತೆ. 45ಗೆ 9ಅನ್ನು ಗುರ್ತು ಮಾಡಿದ್ವಿ. ಸೊ ಇಷ್ಟಾದಮೇಲೆ ಇಲ್ಲಿ 5ಗೆ ಸ್ಟಾರ್ಟ್ ಮಾಡಿದರೆ ಈ ಕಡೆ ನಾವು ಒಂದು -5ಗೆ ಪಾಯಿಂಟನ್ನು ಗುರ್ತು ಮಾಡಬೇಕು. ಸೊ ಇಲ್ಲಿ ನಾವು 45ಗೆ ಸ್ಟಾರ್ಟ್ ಮಾಡಿದರೆ ಎಂಡ್ ಮಾಡಿದರೆ ಇಲ್ಲಿ 55ಗೆ ಒಂದು ಪಾಯಿಂಟನ್ನು ಗುರ್ತು ಮಾಡಬೇಕು. ಸೊ ಪಾಯಿಂಟನ್ನು ಗುರ್ತು ಮಾಡಿ ಈ ಪಾಯಿಂಟಿಂದ ಪಾಯಿಂಟನ್ನು ಸೇರಿಸ್ತಾ ಹೋಗಬೇಕು. ಸೊ
ಸೊ ಶ್ರೇಷ್ಠವಾದಾಗ ನಮಗೆ ಸಿಗ್ತಕ್ಕಂಥ ಆವೃತ್ತಿ ಚಿತ್ರ ಆವೃತ್ತಿ ಬಹುಭುಜಾಕೃತಿ ಆಗಿದೆ ವಿದ್ಯಾರ್ಥಿಗಳೇ. ಇದು ಆವೃತ್ತಿ ಬಹುಭುಜಾಕೃತಿ. 12ನೇ ಪ್ರಶ್ನೆಗೆ ಉತ್ತರ. 6th ಮೇನ್ ಇದೆ 13ನೇ ಪ್ರಶ್ನೆಗೆ. ಇಲ್ಲಿ ಹಿಸ್ಟೋಗ್ರಾಮ್ ರಚಿಸಿ ಅಂತ ಕೊಟ್ಟಾರೆ. ಸೊ ಫಸ್ಟ್ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಾರೆ. 10 ರಿಂದ 20, 20 ರಿಂದ 30, 30 ರಿಂದ 50, 50 ರಿಂದ 70, 70 ರಿಂದ 100. ಹಾಗೆ ಆವೃತ್ತಿನ ಕೊಟ್ಟಾರೆ 6, 17, 15, 16, 26 ಇವೆರಡನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಕ್ಸ್ಟ್ರಾ 2 ಕಾಲಮ್ಸ್ ಬರುತ್ತೆ. ಯಾಕೆಂದರೆ ವರ್ಗಾಂತರ ನಿರಂತರವಾಗಿಲ್ಲ, ವರ್ಗಾಂತರ ಹೆಚ್ಚು ಕಮ್ಮಿ ಆಗಿದೆ. ಸೊ 10 ರಿಂದ 20 ವರ್ಗಾಂತರ ಎಷ್ಟಿದೆ? ವರ್ಗಾಂತರದಾಗಲ 10 ಇದೆ. 20 ರಿಂದ 30 ವರ್ಗಾಂತರದಾಗಲ 10 ಇದೆ. 30 ರಿಂದ 50 ವರ್ಗಾಂತರದಾಗಲ 20 ಇದೆ. 50 ರಿಂದ 70 20 ಇದೆ. 70 ರಿಂದ 100 30 ಇದೆ. ಸೊ ವರ್ಗಾಂತರದಾಗಲ ವೇರಿಯೇಷನ್ ಆಗಿರೋದ್ರಿಂದ ನಾವು ಈ ರೀತಿ ವರ್ಗಾಂತರದಾಗಲ ಬರ್ಕೊಂಡು ಇದರಲ್ಲಿ ಅತ್ಯಂತ ಚಿಕ್ಕ ವರ್ಗಾಂತರದಾಗಲ ಯಾವುದಪ್ಪ ಅಂದರೆ 10. ಹಾಗಾಗಿ ಸೊ ಎಲ್ಲವನ್ನು 10ಕ್ಕೆ ನಾವೇನು ಮಾಡಬೇಕಾಗುತ್ತೆ? ರಿಡ್ಯೂಸ್ ಮಾಡಬೇಕಾಗುತ್ತೆ. ಹೇಗೆ ಅಂತ. ಸೊ 6/10, 6/10 ಇಂಟು 10, ಹಾಗೆ 17/10 ಇಂಟು 10, 15/20 ಇಂಟು 10, 16/20 ಇಂಟು 10, 26/30 ಇಂಟು 10 ಮಾಡಬೇಕಾಗುತ್ತೆ. ಸೊ 0 ಕ್ಯಾನ್ಸಲ್ ಆಗಿ 6, 0 ಕ್ಯಾನ್ಸಲ್ ಆಗಿ 17, 0 ಕ್ಯಾನ್ಸಲ್ ಆಗಿ 15/2, ಆಫ್ 15 ಅಂದರೆ 7.5, 0 ಕ್ಯಾನ್ಸಲ್ ಅಂದರೆ 16/2 8 ಆಗುತ್ತೆ. 0 ಕ್ಯಾನ್ಸಲ್ ಅಂದರೆ 26/3 8.6 ಆಗುತ್ತೆ. ಸೊ ಇವಾಗ ನಮಗೆ ವರ್ಗಾಂತರ ಇದೆ 10 to 20. ಸೊ ಆಯತದ ಉದ್ದ ಇದೆ. ಸೊ ವರ್ಗಾಂತರಕ್ಕೂ ಮತ್ತು ಆಯತದ ಉದ್ದಕ್ಕೂ ನಾವೇನು ಮಾಡಬೇಕಪ್ಪ ಅಂದರೆ ಹಿಸ್ಟೋಗ್ರಾಮನ್ನು ರಚಿಸಬೇಕಾಗುತ್ತೆ. ಇದು ಯಾಕೆ ಮಾಡ್ಕೊಂಡಿವಿ ಅಂದರೆ ವರ್ಗಾಂತರದಾಗಲ ವೇರಿಯೇಷನ್ ಆಗಿರೋದ್ರಿಂದ ಅತಿ ಚಿಕ್ಕ ವರ್ಗಾಂತರದಾಗಲಕ್ಕೆ 10ಕ್ಕೆ ನಾವೇನು ಮಾಡಬೇಕು? ಅಷ್ಟನ್ನು ಕನ್ವರ್ಟ್ ಮಾಡಬೇಕು. ಅಲ್ಲಿ ಆಯತದ ಉದ್ದ ಬಂದಿರುತ್ತಲ್ಲ, ಈ ಆಯತದ ಉದ್ದವನ್ನು ಮತ್ತು ವರ್ಗಾಂತರ ಇದು ಎಕ್ಸ್ ಅಕ್ಷದಲ್ಲಿ, ಇದು ವೈ ಅಕ್ಷದಲ್ಲಿ ಬರೋ ರೀತಿಯಲ್ಲಿ ನಾವು ಚಿತ್ರವನ್ನು ರಚಿಸಬೇಕಾಗುತ್ತೆ. ಸೊ ವೈ ಅಕ್ಷದಲ್ಲಿ ಏನಿದೆ ನೋಡೋಣ. ವೈ ಅಕ್ಷದಲ್ಲಿ ಆಯತದ ಉದ್ದ ಇದೆ. ಸೊ 0, 2, 4, 6, 8, 10, 12, 14, 16, 18, 20, 22, 24 ತಗೊಂಡಿದ್ದೀವಿ. ಸೊ 1 ಸೆಂಟಿಮೀಟರ್ ಕೊಟ್ಟು 2 ಬಾಣ ವೈ ಅಕ್ಷದಲ್ಲಿ. ಎಕ್ಸ್ ಅಕ್ಷದಲ್ಲಿ 0, 10, 20, 30, 40, 50, 60, 70, 80, 90, 100 ತಗೊಂಡಿದ್ದೀವಿ. 110 ಸಹ ಇದೆ. ಸೊ ಇದು ವರ್ಗಾಂತರ. ಸೊ ಫಸ್ಟು ನಮಗಿರೋದೇನಪ್ಪ ಅಂದರೆ 10 to 26 ಇದೆ. ಸೊ 0 to 10 ಯಾವುದೇ ಮಾಹಿತಿ ಇಲ್ಲ. ನಾವು ಇದನ್ನು ಈ ರೀತಿ ತೋರಿಸ್ತೀವಿ. ಇದನ್ನ ಕಿಂಕ್ ಅಂತೇಳಿ ಕರಿತೀವಿ, ತಿರುಚು ಅಂತೇಳಿ ಕರಿತೀವಿ, ಕಿಂಕ್ ಅಂತೇಳಿ. ಅಂದರೆ 0 ರಿಂದ 10 ಮಾಹಿತಿ ಇರುವುದಿಲ್ಲ ಅಂಥೇಳಿ. ಸೊ 10 ರಿಂದ 20 6 ಇದೆ. ಸೊ 10 ರಿಂದ 20ಕ್ಕೆ 6ಅನ್ನು ನಾವು ಗುರ್ತು ಮಾಡಬೇಕು. ಇಲ್ಲಿ ಯಾವುದೇ ಗ್ಯಾಪ್ ಬಿಡಬಾರ್ದು ಹಿಸ್ಟೋಗ್ರಾಮ್ ಆಗಿರೋದ್ರಿಂದ. ಸೊ 20 ರಿಂದ 30 ನಮಗೆ 17 ಇದೆ. ಯಾವ್ದು ತಗೋಬೇಕಪ್ಪ ಅಂದರೆ ಇದನ್ನು ತಗೋಬೇಕು. 10 ರಿಂದ 20 6, 20 ರಿಂದ 30 17 ಇದನ್ನು ತಗೋಬೇಕು. ಸೊ 20 ರಿಂದ 30 17 ಇದೆ. ಸೊ 17ಅನ್ನು ಕರೆಕ್ಟಾಗಿ ಗುರ್ತು ಮಾಡಿ. 16 ಮತ್ತು 18 ಮಧ್ಯೆ ಬರುತ್ತೆ. ಸೊ 17. ನೆಕ್ಸ್ಟ್ 30 ರಿಂದ 50 ಇದೆ 7.5. ಸೊ 30 ರಿಂದ 50 ಅಂದರೆ ಇದಿಷ್ಟು ತಗೋಬೇಕಾಗಲ್ಲ. 7.5 ಅಂದರೆ 8 ಇದೆಯಲ್ಲ, ಅದು ಕೆಳಗೆ ಬರುತ್ತೆ. ಸೊ ಇದು 6, ಇದು 7, 7.5 ಅಂದರೆ ಎಕ್ಸಾಕ್ಟ್ ಇಲ್ಲಿ ಬರುತ್ತೆ. ಸೊ ಇದು 7.5 ಆಗುತ್ತೆ. ನೆಕ್ಸ್ಟ್ 50 ರಿಂದ 70 ಎಷ್ಟಿದೆ? 50 ರಿಂದ 70 8 ಇದೆ. ಸೊ ಎಕ್ಸಾಕ್ಟ್ 8ಗೆ ಬರುತ್ತೆ. ಸೊ 70 ರಿಂದ 100 8.6 ಇದೆ. 8.6 ಅಂದರೆ 9 ಕೆಳಗೆ ಬರುತ್ತೆ. ಇಲ್ಲಿಗೆ 9 ಆದರೆ ಅದಕ್ಕಿಂತ ಸ್ವಲ್ಪ ಕೆಳಗೆ ಬರುತ್ತೆ, 8.6. ಸೊ ಇದು 13ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿಗೆ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಹಾಗೂ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡಿದ್ವಿ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.